ಕೌಸಲ್ಯ ಸುಪ್ರಜ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟು ದವಸಾಂದರ. ಏನಪ್ಪ ಇವತ್ತು ಒಳ್ಳೆ ಶ್ಲೋಕ ಹೇಳ್ಕೊಂಡು ಎದ್ದೇಳ್ತಿದ್ದೀರಾ ಅಂತ ನೋಡ್ತಿದ್ದೀರಾ. ಎಲ್ಲರಿಗೂ ಮಾರ್ನಿಂಗ್ ಶಿಫ್ಟಿಗೆ ಸ್ವಾಗತ ಸುಸ್ವಾಗತ. ಮನೇಲಿ 10 ಗಂಟೆ ಆದರೂ ಎದ್ದೇಳ್ದಿರೋ ಸೋಂಬೇರಿಗಳಾದ ನಾವುಗಳು ಇವಾಗ ಮಾರ್ನಿಂಗ್ ಶಿಫ್ಟ್ ಆದ ಕಾರಣ 5 ಗಂಟೆಗೆ ಎದ್ದು 4:15ಗೆ ಬಡ್ಕೊಳ್ಳೋ ಅಲಾರಾಮ್ನ ಆಫ್ ಮಾಡಿ 5 ನಿಮಿಷ ಮಲಗುವಂತ ಮಲಗಿ ಕಣ್ಣು ಬಿಡೋಷ್ಟರಲ್ಲಿ 5 ಗಂಟೆ ಅಲಾರಾಮು ಬಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಅಂತ ನಿದ್ದೆಗಣ್ಣಲ್ಲಿ ಏನೇನೋ ಭ್ರಮಿಸ್ತಾ ಅಯ್ಯೋ ಶಿವನೇ ಶಂಭುಲಿಂಗ ಅನ್ಕೊಂಡು ಫಸ್ಟ್ ಹೋಗಿ ಹಲ್ಲುಜ್ಜಿ ಕುಳಿಚಿಟ್ಟು ವಾರ. ನಮಗಿಂತ ಬೇಗ ಎದ್ದವ್ರನ್ನ ನೋಡಿ ಅಯ್ಯೋ ಟೈಮ್ ಆಯ್ತು ಅಂತ ಹೇಳಿ ಓಡಿ ಹೋಗಿ ಇರಬರ ಬಟ್ಟೆನೆಲ್ಲ ಒದ್ರಾಡಿ ಯಾವುದೋ ಒಂದು ಕೈ ಸಿಕ್ಕಿದ ಬಟ್ಟೆನ ಎತ್ತಾಕೊಂಡು ಬಂದು ರೆಡಿ ಆಗೋದು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ರೆಡಿ ಆಗೋಳೊಬ್ಳು. ಅಯ್ಯೋ ಎಷ್ಟೇ ಬೇಗ ಎದ್ರು ಲೇಟಾಗಿ ರೆಡಿ ಆಗೋಳು ಇನ್ನೊಬ್ಳು. ಎಷ್ಟೇ ಲೇಟಾಗಿ ಎದ್ರು ಆನ್ ದ ಟೈಮಿಗೆ ರೆಡಿ ಆಗೋಳೊಬ್ಳು. ಇಂಥವ್ರು ನಿಮ್ಗೆ ಆಗಲ್ಲಿದ್ರೆ ಟ್ಯಾಗ್ ಮಾಡಿ. ಸರಿ ಅಂತ ಇರೋ 3 ಕೂದಲನ್ನ ಹಂಗೋ ಹಿಂಗೋ ತಕ್ಕೊಂಡು ಬಾಚ್ಕೊಂಡು ಮತ್ತೆ ನಮಗೆ ಬೇಕಾದ ಮೇಕಪ್ ಕಿಟ್ಗಳನ್ನೆಲ್ಲ ತಂದಿಟ್ಕೊಳ್ಳು. ಐಲೈನರಲ್ಲಿ ಒಂದು ಚಿಕ್ಕಿ, ಈ ಕಡೆಗೊಂದು ಗೆರೆ ಹಾಕೊಂಡು ಇರೋ ಒಂದು ಲಾಲ್ ಗಂಧದಲ್ಲಿ ಒಂದು ಸ್ಟಿಕ್ಕರ್ನ ಇಟ್ಕೊಂಡು ಲಿಪ್ ಬಾಮ್ನ ತುಟಿಗೆ ಹಚ್ಕೊಂಡು ಆಮ್ ಎ ಬಾಬಿ ಗರ್ಲ್ ಅಂತ ಅನ್ಕೊಂಡು ಒಂದು ಪೋಸ್ ಕೊಟ್ಕೊಂಡು ನಮ್ಮ ಮಂಗಳಸೂತ್ರದ ಐಡಿ ಕಾರ್ಡ್ನ ಎತ್ತಾಕೊಂಡು ಕುತ್ತಿಗೆಗೆ ಹಾಕ್ಕೊಂಡು ಹೊರಟ್ವಿ. ಆಮೇಲೆ ನಮ್ಮ ಆಫ್ರೋನ್ನ ಬಿಡೋಕ್ಕಾಗುತ್ತಾ? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತೇಳಿ ಅದನ್ನು ಎತ್ಕೊಂಡು ಅದನ್ನು ಮಡಚಿ ವೈಟ್ ಇದೆಯಲ್ಲಮ್ಮ ಅದಕ್ಕಾಗಿ ಕೊಳಾಗಿದೆಯೋ ಇಲ್ಲ ಅಂತೆಲ್ಲ ನೋಡಿ ಎತ್ಕೊಂಡು ಹೋಗ್ತಿದ್ದೀವಿ. ಹಾಗೂ ಮಂಗಳಸೂತ್ರ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇದಿಲ್ಲದಿದ್ದರೆ ನಮಗೆ ಕಂಪ್ನಿ ಒಳಗಿಂದ ಇರಲಿ ಗೇಟ್ ಒಳಗಿಂದನೇ ಎಂಟ್ರಿ ಇಲ್ಲ. ಹುಡ್ತಿರೋ ಸೂರ್ಯನಿಗೊಂದು ಹಾಯ್ ಹೇಳ್ತಾ ಮುಂದೆ ನಮ್ಮ ಪಯಣ ಮುಂದುವರಿಸ್ತಿದ್ದೀವಿ. ಜವಾಬ್ದಾರಿಗಳ ಹೊಣೆಯನ್ನು ಹೊತ್ಕೊಂಡು ಕನಸುಗಳನ್ನು ಬುಟ್ಟಿಯಲ್ಲಿ ಕಟ್ಕೊಂಡು ಈ ಬೆಂಗಳೂರು ಜೀವನಕ್ಕೆ ಕಾಲಿಟ್ಟಿರ್ತೀವಿ. ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಮ್ಮ ತಂದೆ ತಾಯಿಗಳಿಗೋಸ್ಕರ ಅಲ್ವಾ? ಸೊ ಈ ಕಷ್ಟಗಳೆಲ್ಲ ಯಾವ ಲೆಕ್ಕ ಅಂತ ಅಂದ್ಕೊಂಡು ನಾನೊಬ್ಳೆ ಅಲ್ಲ ಅಂತ ಖುಷಿ ಪಡ್ಕೊಂಡು ಸೂರ್ಯವಂಶದಲ್ಲಿ ಹುಟ್ಟಿರೋ ಎಲ್ಲ ನನ್ನ ಬಂಧು ಮಿತ್ರರಿಗೆ ಹಾಯ್ ಬಾಯ್ ಹೇಳ್ಕೊಂಡು ನಾವು ಹೊರಟಿದ್ದು ನಮ್ಮ ಡ್ಯೂಟಿ ಕಡೆಗೆ. ಸೊ 5 ಗಂಟೆಯಿಂದ 2 ಗಂಟೆ ತನಕ ಡ್ಯೂಟಿ ಮುಗಿಸಿ ಬಂದು ಕಷ್ಟ ಅಂತ ಬಂದವ್ರಿಗೆ ಇಷ್ಟಪಟ್ಟು ಸಹಾಯ ಮಾಡಿ ಅವ್ರ ಖುಷಿನೇ ನಮ್ಮ ಖುಷಿ ಅಂತ ಅಂದ್ಕೊಂಡು ಮುಂದೆ ಸಾಕ್ತಾ ಇರೋದೇ ಜೀವನ. अभी come to Dubai. Oh sorry. अभी हम come to vegetable shop. शाबाश बेटा, बहुत बढ़िया. ಅಯ್ಯೋ ಅಮ್ಮ, ನಾನು ಇತ್ತಿನ್ನಲ್ಲ ಉಪ್ಪು ಸರಿ ಇಲ್ಲ, ಖಾರ ಇಲ್ಲ ಅಂತ 100 ಕಾರಣ ಹೇಳ್ತಿದ್ದ ನಾವುಗಳು ಯಾವುದೋ ಸಿಕ್ಕಿದ್ರೆ ಸಾಕು, ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಅನ್ನೋ ಲೆವೆಲಿಗೆ ಜೀವನದ ಹಸಿವಿನ ಪಾಠವನ್ನು ಕಲಿಸಿಕೊಟ್ಟಿದೆ ಈ ಬೆಂಗಳೂರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ತುಳುವಲ್ಲಿ ಸೀಮೆ ಬದನೆ ಅಂತಾರೆ, ಕನ್ನಡದಲ್ಲೂ ಅದೇ ಸೀಮೆ ಬದನೆ. ಇದು ಶುಂಠಿ, ಬೆಳ್ಳುಳ್ಳಿ ಕಬಾಬ್, ಇದು ಕನ್ನಡ ಯಾವ ಬಚ್ಚಾವ್, ಕಡಲೆಕಾಯಿ, ಬೀನ್ಸ್ ತೊಂಡೆಕಾಯಿ ಅಂತೆ. ಈ ಕಣ್ಣಲ್ಲಿ ನೀವೇನೇ ನೋಡ್ಬೇಕು ಕಾಣ. ಕಂಡು ಅದೆಂತ ಅದನ್ನ ಬೈಗ ಕಂಡೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ತರಕಾರಿ ಅಂಗಡಿಲಿ ತರಕಾರಿ ಅಂಗಡಿಲಿ 2 ಮಕ್ಳನ್ನ ಕರ್ಕೊಂಬಂದ್ರೆ ಹಿಂಗೆ ಆಗೋದಾಯ್ತಾ. ಅಮ್ಮಂದಿರು ಪರ್ಚೇಸ್ ಮಾಡ್ತಿದ್ರೆ ಮಕ್ಳುಗಳು ನೋಡಿಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ.
ಗೊತ್ತಿಲ್ಲ, ಈಗ ಅರ್ಥ ಆಗ್ತಿಲ್ಲ ನನಗೆ. ಲೈಫ್ ಇಸ್ ಜಿಂಗಲಲ ಅಂತಿದ್ದ ನಮ್ಗಳಿಗೆ ಜೀವನವೇ ಜಿಗುಪ್ಸೆ ಆಗಿದೆ ಅನ್ನೋ ಲೆವೆಲಿಗೆ ತಂದಿಟ್ಟಿದೆ ಈ ಬೆಂಗಳೂರು ಜೀವನ. ಹಾಗಂತ ಬೆಂಗಳೂರು ಅಷ್ಟೇ ಕಲಿಸ್ಕೊಟ್ಟಿಲ್ಲ, ನಾನಾ ಆಕಾರಗಳನ್ನು ಕಳಿಸ್ಕೊಟ್ಟಿದೆ. ಯಾವುದೆಲ್ಲ ಅಂದರೆ ಹಸಿವು, ಆಸೆ, ಆತ್ಮೀಯರ ಬೆಲೆ ಹಾಗೂ ಆತ್ಮಸ್ಥೈರ್ಯ. ABCD ಕಲಿತಾ ಉಂಟು. A ಫಾರ್ ಆಪಲ್, B ಫಾರ್ C ಫಾರ್ ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ. ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪ ಬರ್ತಾನೆ ಅಂತ ಹೇಳವ್ರೆ. ಮನೆ ಬೇಕಾದ ಸಾಮಂತ ಅಂತ ಅಮ್ಮ ಹೇಳಿದಾಗ ವಲ್ಲೆ ಅಂತಿದ್ದ ನಾವುಗಳು ಈಗ ವೀಕ್ಲಿ ಆದ್ರೆ ಸಾಕಪ್ಪ ಏನ್ ರೇಷನ್ ತರೋದು ಅಂತ ತಲೆ ಕೆಡ್ಸ್ಕೊಳ್ಳೋ ರೇಂಜಿಗಾಗಿದ್ದೀವಿ. ನಾವು ತರಕಾರಿ ತಿಂದು ರೂಮಿಗೆ ಹೋಗ್ತೀವಿ. ನಗುಗೆ ಬೀಳ್ಬೋದಂತ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಚಿಕನ್ ಪೀಸ್ ಆಟ್ರೋಲ್ ಹಾಕ್ಬೇಕು. ಶೇರಿಂಗ್ ಇಸ್ ಆಲ್ವೇಸ್ ಕೇರಿಂಗ್. ಕಂಡು ಅಲ್ಲಿನ ನಿನ್ ಜ್ಯೂಸ್ ಬರ್ತಾ ಬರ್ತಾ ಖಾಲಿ ಆಗ್ತಾನೆ ನೋಡು. ಕೋಟಿ ಲೆಕ್ಕಾಚಾರ ಶುರು. 1 ರೂಪಾಯಿ ಬೆಲೆನೂ ಗೊತ್ತಿಲ್ದಿರ ಖರ್ಚು ಮಾಡ್ತಿದ್ದ ಆ ಕಾಲೇಜ್ ಡೇಸಿಗೂ ದುಡಿಯುವಾಗ ತಮ್ಮ ಸ್ವಂತ ದುಡ್ಡಿನ ಅರಿವಾಗಿರೋ ಈ ಕಾಲದಲ್ಲೂ 1 ರೂಪಾಯಿ ಲೆಕ್ಕಾಚಾರನೂ ಈಗ ಕ್ಯಾಲ್ಕುಲೇಷನ್ ಮಾಡುವ ಸಮಯ. ದುಡ್ಡೇ ದೊಡ್ಡಪ್ಪ, ದುಡ್ಡಿಲ್ಲದೆ ಏನಿಲ್ಲಪ್ಪ, ದುಡ್ಡೇ ಎಲ್ಲವಪ್ಪ, ದುಡ್ಡೆಂದ್ರೆ ಹೆಣನೂ ಬಾಯಿ ಬಿಡುತ್ತಪ್ಪ ಅಂತ ನಮ್ಮ ರವಿ ಮಾಮ ಹೇಳಿಲ್ವೇನ್ರಿ ಅಂತ ನಮ್ಮ ಎಲ್ಲ ಮಾಸಿಕ ಲೆಕ್ಕಾಚಾರಗಳನ್ನ ಮುಗಿಸಿ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಲೋಕ ಸಮಾಚಾರದ ಬಗ್ಗೆ ಮಾತಾಡ್ತಾ ತಲೆ ಕೆಡಿಸ್ಕೊಳ್ತಾ ನಮ್ಮ ಮುಂದಿನ ಪಯಣ. ಸೊ ಎಲ್ಲ ಆಗಿ ಸ್ವಲ್ಪ ಮೊಬೈಲ್ ಒತ್ತಿ ಆದಮೇಲೆ ಇವಾಗ ನಮ್ಮದು ಸ್ಲೀಪಿಂಗ್ ಟೈಮ್. ಸೊ ಮಲ್ಗೆದ್ದಾದ್ಮೇಲೆ ಸಿಗುವ. ಬಾಯ್. ಮನೇಲಿ ದೊಡ್ಡ ದೊಡ್ಡ ಮಂದಿ ಆಟಾಟ ಉದ್ದುತ್ತ ಮಲ್ಗವ್ರೆ, ಅವರು ನೋಡೋರು ನೀವು. ದೊಡ್ಡ ಮಂದಿ ಏನಲ್ರಪ್ಪ, ಚಿಕ್ಕ ಮಂದಿನೇ ಅಂತ ಹೇಳಿ ಎದ್ದು ಮನೇಲಿ ಒಂದು ಕೆಲಸನೂ ಮಾಡಕ್ಕೆ ಬಗ್ದಿರೋಳು ನಾನು ಇಲ್ಲಿ ಬಂದು ಸ್ವಲ್ಪನೇ ಕೆಲಸ ಕಲಿತಾ ಇದ್ದೀನಿ. ಹಾಗಂತ ಅಡುಗೆ ಅಂತೂ ಇನ್ನೂ ಕಲ್ತಿಲ್ಲ, ಯಾವಾಗ ಕಲಿತೀನೋ ಗೊತ್ತಿಲ್ಲ. ತಂದಿರೋ ತರಕಾರಿಗಳನ್ನೆಲ್ಲ ಜೋಡಿಸಿ ಈ ವಿಡಿಯೋ ಏನಾದರೂ ನಮ್ಮಮ್ಮ ನೋಡಿದ್ರೆ ಬಿದ್ದು ಬಿದ್ದು ನಗಾಡದಲ್ದಿರ ಬಾ ಮನೆಗೆ, ಇದೇ ನಿನಗೆ ಮಾರಿ ಹಬ್ಬ ಅಂತ ಹೇಳ್ತಾ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಇಂಡಿಯನ್ಸ್ ಯಾಕೆ ಇನ್ನೂ ಶ್ರೀಮಂತರಾಗಿಲ್ಲ ಅಂದರೆ ಅಡ್ಜಸ್ಟ್ಮೆಂಟ್, ಅನುಸರಿಸ್ಕೊಂಡು ಹೋಗೋದು. ಈ ಆಯಿಲ್ ಪ್ಯಾಕೆಟಿನ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಬೇಕಾ, ನಮ್ಮ ಇಂಡಿಯನ್ಸ್ ಮದರ್ನ ಕೇಳಿ ಆಯಿತಾ. ನಮ್ಮ ರೂಮಿಗೆ ನಮಗೆ ಬಾಗಿಲು ತೆರೆದು ಬಾರಮ್ಮ ದೇವತೆನಾ. ದೊಡ್ಡ ನಮ್ಮ ರೂಮಲ್ಲಿ ಸೊಳ್ಳೆ ಇದೆ ಗೊತ್ತು, ಎಷ್ಟು ದೊಡ್ಡ ಸೊಳ್ಳೆ ಅಂದರೆ ಬ್ಲ್ಯಾಕ್ ಕಲರ್ ಸೊಳ್ಳೆ. ಆಗಲಿ ಸ್ಟಾರ್ಟ್ ಮಾಡಿದ್ಲು. ಇದೇ ದೊಡ್ಡ ಸೊಳ್ಳೆ, ಮಲಗಿರೋರ್ನೆಲ್ಲ ಎದೇಳ್ಸೋ ದೊಡ್ಡ ಸೊಳ್ಳೆ ಅಂದರೆ ಇದೊಂದೇ. ಆಗ ದೊಡ್ಡ ಸೊಳ್ಳೆ ಕರೆಕ್ಟಾಗಿ ಬಟ್ಟೆ ಕೂಡ ಹಾಕೊಂಬಂದಿದ್ದಾಳೆ. ಮಸ್ಕಿಟೋ ಮಲಗಿರೋರ್ನೆಲ್ಲ ಉಪದ್ರ ಮಾಡಿ ಎದೇಳ್ಸು ಹುಡುಗಿ ಅಂದರೆ ಇದೊಂದೇ. ಅರಿಜೋನ್ ಅಲ್ಲ, ಮಸ್ಕಿಟೋ. ಸೊ ನಮ್ಮ ರಾತ್ರಿ ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಏನು, ಅದೇ ರಾಗ ಅದೇ ತಾಳ. ಓಕೆ ಗೈಸ್, ಇಷ್ಟು ಹೇಳ್ತಾ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ.